ಇಲ್ಲೊಂದು ಅರ್ಧ ಕಿಲೋಮೀಟರ್ವರೆಗೂ ಆಫ್ ರೋಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ದೂರ ಹೋಗ್ಬೋದಂತಲ್ಲ. ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಸುಮ್ಮನೆ ಹೋಗ್ತಾನೆ ಇರ್ತೀವಿ ನಾವು. ಇಲ್ಲೇ ಕತ್ಲಾಗ ಹೋಗುತ್ತೆ. ಮೇನ್ ಫಾಲ್ಸ್ ಇಲ್ಲಿದೆ ನೋಡಿ. ಬೆಳಿಗ್ಗೆ ಎದ್ದು ನಮ್ಮ ಬಾಯ್ಸ್ ಎಲ್ಲರೂ ರೆಡಿ ಆಗಿ ಈಗ ದರ್ಶನಕ್ಕೆ ಹೊರಟಿದೀವಿ. ಫಾರ್ ದಿ ಫಸ್ಟ್ ಟೈಮ್ ಹೇಳಿ ಟೈಮ್ಗಿಂತ ಸ್ವಲ್ಪ ಮುಂಚೆ ಎದ್ದಿರೋದು, ಯಾಕಂದ್ರೆ ನಮ್ಮ ಗುರು ಎದ್ಬಿಟ್ಟು ಕಾಡ್ ಮನುಷ್ಯನ್ ತರಕ್ ಹೋಗ್ತಿದೆ, ಅದಕ್ಕೆ ಎಲ್ರಿಗೂ ಎಚ್ಚರ ಆಗೋಯ್ತು. ಅಂಡ್ ಇನ್ನೊಂದು ಬಿಗ್ ಸರ್ಪ್ರೈಸ್ ಇವತ್ತು ತೋರಿಸ್ತೀವಿ ಅಂತ ಹೇಳಿದ್ವಿ. ನೋಡಿ ಯಾರು ಗೊತ್ತಾಗ್ತಾ ಇದೆಯಾ? ಸೊ ಈ ಮನ್ಮಥನ್ ನೋಡಿದೀರಾ? ತೋರ್ಸ್ತಾರೆ ಇಲ್ಲಿ ನೋಡ್ರಿ ಹೀರೋ ಇವಾಗ. ತಿರ್ಗಾ ಈ ಕಡೆ ಫ್ರಮ್ ದಿಸ್ ಟು ದಿಸ್ ಇಸ್ ದಿ ಸರ್ಪ್ರೈಸ್ ಬಾಸ್. ಮೊಟ್ಟೆ ಬಾಸ್ ನಾವು ಹೇಳಿದ್ ನಿನ್ನೆ ಇದೇ ಸರ್ಪ್ರೈಸ್ ಅಂತ. ಸೊ ಇಲ್ಲಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಸೂಪರಾಗಿ ಆಯಿತು ದರ್ಶನ ಎಲ್ಲ. ನಾವು ಹೋಗೋಕ್ಕೂ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ಸೀದಾ ಈಗ ಸೌತಡ್ಕ ಗಣಪತಿ ಟೆಂಪಲಿಗೆ ಹೊರಟಿದ್ದೀವಿ. ಇಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಲೆಟ್ಸ್ ಗೋ. ಸಿಕ್ಕಾಬಟ್ಟೆ ಇಟ್ಟಿದೆ, ಮಳೆ ಬಂದರೆ ಅಷ್ಟೇ ಈ ಸೈಡು ಕಂಫರ್ಟಬಲು. ಸಮ್ಮರಲ್ಲಿ ಹೆಂಗಿರುತ್ತೆ ಆ ಥರ ಬಿಸಿಲು ಬಂದಿದೆ ಈಗ. ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಬಿಸಿಲಿದೆ ಈಗ, ಅಷ್ಟಕ್ಕೇ ಫುಲ್ಲು ಹೀಟು. ಎಲ್ಲರೂ ರೈನ್ ಕೋಟ್ ಹಾಕೊಂಡು ಪ್ಯಾಕ್ ಆಗಿದ್ವಿ. ಹೀಟ್ ತಡ್ಕೊಳಕ್ಕಾಗದೆ ಎಲ್ಲರೂ ತೆಗೆದು ಕೈಯಲ್ಲಿ ಇಟ್ಕೊಂಡು ಇನ್ನೇನು ಮಳೆ ಬರ್ತಿಲ್ಲಲ್ಲ, ಬಂದರೆ ಅಲ್ಲೆಲ್ಲರೂ ಹಾಕೊಳ್ಳೋಣ ಅಂತ ತೆಗೆದಿಟ್ಕೊಬಿಟ್ವಿ. ಅಷ್ಟಿದೆ ಶೆಕೆ. ಸೊ ನೋಡಿ, ಧರ್ಮಸ್ಥಳದಲ್ಲಿ ಪೂಜೆ ಮುಗಿಸ್ಕೊಂಡವ್ರು ಸೀದಾ ಎಲ್ಲ ಇಲ್ಲಿಗೆ ಬಂದುಬಿಡ್ತಾರೆ. ಸೌತಡ್ಕದಲ್ಲಿ ಸದ್ಯಕ್ಕೆ ಕ್ರೌಡ್ ಇದೆ. ಆ್ಯಂಡ್ ಮುಂಚೆಲ್ಲ ಇಷ್ಟೆಲ್ಲ ಅಂಗಡಿಗಳು ಇರಲಿಲ್ಲ, ಈಗ ಪೂರ್ತಿ ಚಾಟ್ ಸೆಂಟ್ರ್ ಆಗಿಬಿಟ್ಟಿದೆ ಇಲ್ಲೆಲ್ಲ ಜಾಸ್ತಿ. ಬರೋಣ. ಶಿವಮೊಗ್ಗ. ಮಷಿನ್ ಜಾಕಿ ಅಂತ ಇದೆ. ಮಷಿನ್ ಜಾಕಿ. ಹಾಂ. ಸೊ ಸೌತಡ್ಕದಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿಂದು ರಿಟರ್ನ್ ಹೊರಟಿದ್ದೀವಿ ಈಗ. ನೋಡಿ, ಇರ್ಮೈ ಫಾಲ್ಸಿಗೆ ಹೋಗ್ಬೇಕಾದ್ರೆ ವ್ಯೂ ಹೆಂಗಿದೆ ಇಲ್ಲಿಂದನೂ. ಧರ್ಮಸ್ಥಳದಿಂದ ಒಂದು 20 ಕಿಲೋಮೀಟ್ರು. ಎಲ್ಲ ಬೈಕರ್ಸ್ ಹೋಗಿ ಬರ್ತಾ ಇದ್ದಾರೆ ನೋಡಿ. ಇರ್ಮೈ ಫಾಲ್ಸ್ ನಿಯರ್ ಬಂದ್ವಿ. ಹೆಂಗಿದೆ ನೋಡಿ ಇಲ್ಲಿ ಇದ್ದಾರೆ. ಅದಕ್ಕೆ ಯಾಕೆ ಈ ಕಡೆಯಿಂದ ಬರ್ರಿ ಅಂತ ಹೇಳಿದ್ರು ಗೊತ್ತಿಲ್ಲ. ನಮ್ಮ ಹುಡುಗರು ಹಂಗೆ ಹಚ್ಚಾರೆ. 2 ದಾರಿ ಇದೆ. ಗಾಡಿ ಲೋತ್ ಅನ್ಸುತ್ತೆ ಮೇಲೆ. ಸೊ ಇರ್ಮೈ ಫಾಲ್ಸಲ್ಲಿ ನಮ್ಮ ಗಾಡಿಯಲ್ಲಿ ಹೋಗ್ಬೋದು, ಬಟ್ ಇಲ್ಲಿ ಕೆಳಗಡೆ ಇವ್ರ ಹತ್ರ ಇಲ್ಲಿ 50 ರೂಪೀಸ್ ಟಿಕೆಟು, ಮತ್ತು ಮೇಲ್ಗಡೆನೂ ಹೋಗಿ ಏನೋ ಟಿಕೆಟ್ ಅಂತ ಅಂತಾರೆ, 2 ಟಿಕೆಟು. ಸೊ ಟಿಕೆಟ್ ಆಯಿತು. ಇಲ್ಲೊಂದು ಅರ್ಧ ಕಿಲೋಮೀಟ್ರ್ವರೆಗೂ ಆಫ್ ರೋಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನಡ್ಕೊಂಡು ಹೋಗ್ರಿ, ಅಲ್ಲಿ ಕಲ್ಲಿದೆ ಅಂತ ಹೇಳಿದ್ರಂತೆ. ಸೊ ಬನ್ನಿ, ಲೆಟ್ಸ್ ಗೋ. ಈ ಥರ ಇದೆ, ನೋಡೋಣ ಅಲ್ಲಿವರೆಗೂ ಹೋಗಿ. ಫುಲ್ ಕಲ್ ರೋಡ್ ಇದೆ, ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಎಳ್ದಾಡತ್ತೆ, ಬಟ್ ಸ್ಟಿಲ್ ಈ ಥರ ಕಲ್ಲಿದ್ರೆ ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ಗಾಡೀಲಿ ಇದ್ದಿದ್ದು ಪಿಲೆಯನ್ನು ಇಳಿಸ್ಬಿಟ್ಟು ಬರ್ತಿದ್ದೀವಿ. ಇಲ್ಲಿ ಕಲ್ಲು ಹೊಡೆಯುತ್ತಲ್ಲ ಟೈರಿಗೆ, ಸಿಕ್ಕಾಬಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹಂಗೆ ಹೋಗ್ತಿದ್ದೀವಿ. ನೋಡಿ ಯಾವ ಥರ ಇದೆ ಇರ್ಮೈ ಫಾಲ್ಸ್ ಇಂದು ರೂಟು, ಒಳಗಡೆ ಹೋಗೋದು. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಗಾಡಿ ಹೊಡೆದು ಆಮೇಲೆ ನಿಲ್ಸ್ಕೊಂಡು ಹೋದ್ರೆ ಆಯಿತು. ಬರೋ ಎಷ್ಟು ದೂರವರೆಗೂ ಹೋಗ್ಬೋದು?
ಫುಲ್ ಹೋಗುತ್ತಾ? ಅಲ್ಲೇನೋ ಅವ್ರೇನೋ ಕಲ್ಲಿದೆ ಅಲ್ಲಿ ನಿಲ್ಸೋಗ್ರಿ ಅಂದ್ರು. ಹಾಂ ಬ್ರಿಡ್ಜ್ ಐತೆ. ಹಾಂ ಗೊತ್ತಾಯ್ತು, ಹೇಳಿದ್ರು ಅವ್ರು, ಅದೇ ಹೇಳಿದ್ರು ಅಲ್ಲಿ ನಿಲ್ಸೋಗ್ರಿ ಅಂತ. ಸರಿ ಬ್ರೋ, ಓಕೆ, ಥ್ಯಾಂಕ್ ಯು. ಎಲ್ಲ ಬಂದಿದ್ದಾರಲ್ಲ ಇಲ್ಲಿ ಮೇಲ್ಗಡೆವರೆಗೂ ಬಂದಿದ್ದಾರೆ. ಬಟ್ ದಾರಿ ಮಾತ್ರ ಸಕ್ಕತ್ತಾಗಿದೆ, ಏನು ಹೇಳಿ, ಚಿಂದಿ ಹೋಗುತ್ತೆ, ಆರಾಮಾಗಿ ಹೋಗುತ್ತೆ, ಮೇಲವ್ರಿಗೂ ಹೋಗುತ್ತೆ. ಅಲ್ಲೆಲ್ಲ ಒಂದು ಕಡೆ ಸೇತುವೆ ಮೇಲೆ ಹೋಗ್ರಿ ಅಂತ ಅಂದ್ರು. ಹಾಂ ಹೇಳಿದ್ರು, ಈ ಕಡೆಯಿಂದ ಹೋಗಿ ಅಂತ. ಅಲ್ಲ ಒಂದು ಸ್ವಲ್ಪ ದೂರ ಹೋಗ್ಬೋದಂತಲ್ಲ. ಹಾಂ, ಬ್ರಿಡ್ಜ್ ಹತ್ರ ನಿಲ್ಸೋಗ್ಬೇಕಾ? ಇಲ್ಲ, ಇಷ್ಟಿದೆಯಲ್ವಾ, ಬಂದಷ್ಟಿದೆಯಲ್ವಾ? ಹಾಂ, ಅಷ್ಟಿದ್ರೆ ಓಕೆನಾ? ಇಲ್ಲ ಬಾವು. ಹೆಂಗಿದೆ ನೋಡಿ ಇಲ್ಲಿ ಜಾಗ. ನೀನ್ ಕೈಯಲ್ಲಿದೆ ಅಂದಲ್ಲ. ಬ್ರಿಡ್ಜ್ವರೆಗೂ ಅಂದರು, ಬ್ರಿಡ್ಜಿಂದ ಮೇಲೂ ಏನು ಕಷ್ಟ ಇಲ್ಲ, ಆರಾಮಾಗಿ ಹೋಗ್ತಿದೆ ಗಾಡಿ. ನೋಡೋಣ ಎಷ್ಟು ಹೋಗುತ್ತೆ ಅಲ್ಲಿವರೆಗೂ ಹೋಗ್ತೀವಿ. ಕಷ್ಟ ಏನಿಲ್ಲ, ಗಾಡಿಗೆ ತಾಗುತ್ತೆ ಅಂತ ಅಷ್ಟೇ. ಆಫ್ ರೋಡು ನಮಗೆ ಹೊಡೆಯೋದಕ್ಕೇನಿಲ್ಲ, ಹೆಂಗಿದ್ರು ಹೋಗ್ಬೋದು. ಬಟ್ ಗಾಡಿಗೆ ಟಚ್ ಆಗುತ್ತೆ ಅಂತ ಅಷ್ಟೇ. ಫುಲ್ ಮೇಲೆ ಹತ್ಬಿಟ್ವಿ, ಹತ್ತಲ್ಲ ಮೇಲೆ ಅಂದರು. ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ. ಅಲ್ಲ ಇನ್ನೂ ಮೇಲಿದೆಯಾ? ಆ ರೋಡ ನೋಡು, ಬೋರ್ಡ್ ಹಾಕಿದ್ರೇನೋ. ನೋಡಿ R15 ಯಾವ ಆಫ್ ರೋಡ್ ಬೈಕಿಗೂ ಕಮ್ಮಿ ಇಲ್ಲ, ಹೆಂಗೆ ಹತ್ತುತ್ತಿದೆ. ಸಲೀಸಾಗಿ ಹೋಗ್ಬೋದು. ಕಲ್ಲು ಅಫ್ಕೋರ್ಸ್ ಹೊಡೆಯತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ದಪ್ಪ ಶಾರ್ಪ್ ಇರೋವಂಥ ಕಲ್ ಮೇಲೆ ಹಚ್ಬಾರ್ದು ಅಷ್ಟೇ. ಮಸ್ತಾಗಿ ಹೋಗ್ಬೋದು. ಲೈಟ್ ವೆಯ್ಟ್ ಇದೆಯಲ್ಲ, ದಟ್ ಈಸ್ ದಿ ಅಡ್ವಾಂಟೇಜ್. ಲೈಟ್ ವೆಯ್ಟ್ ಆ್ಯಂಡ್ ಗುಡ್ ಸಸ್ಪೆನ್ಷನ್. ಫುಲ್ ಟಾಪಿಗೆ ಬಂದೇ ಬಿಟ್ವಿ. ಇಳಿಸಬೇಕಾದ್ರೆ ಒಂದು ಕೇರ್ಫುಲ್ಲಾಗಿ ಇಳಿಸ್ಬೇಕಷ್ಟೆ. ಹತ್ತದೇನಿಲ್ಲ, ಸಲೀಸಾಗಿ ಹತ್ತಿಸಿದ್ವಿ. ನಾನು ನಮ್ಮ ಪ್ರದೀಪ್ ಬಂದ್ವಿ. ಯಾಕೋ ಇನ್ನು ಎಕ್ಸ್ಪೋಸ್ ಭಯ ಕಾಣಿಸ್ತಿಲ್ಲ, ಸ್ಲೋ ಆಗಿಬಿಟ್ಟು ಅವ್ರು ವೀಡಿಯೋ ತಗೊಂಡು ನಿಂತಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ನವಿಲು, ನೋಡಿ ಇಲ್ಲಿ ಹೆಣ್ಣು ನವಿಲು ಹೆಂಗೆ ಓಡೋಗ್ತಾ ಇದೆ. ಮಸ್ತಿದೆ. ಆಫ್ ರೋಡ್ ಲವರ್ಸ್ ಯಾರಿದ್ದೀರಾ, ಮಿಸ್ ಮಾಡಿದೆ, ಬನ್ನಿ, ಹೇಳಿ ಮಾಡಿಸ್ದಂಗಿದೆ. ಪ್ರದೀ ಯಾಕೋ ಫೋನ್ ಮಾಡ್ತೀಯಾನೋ ಒಂದು ತಡಿ. ಆ್ಯಕ್ಚುಲಿ ಇಲ್ಲೊಂದು ಪ್ಲಾಟ್ ಟ್ವಿಸ್ಟು. ಆಫ್ ರೋಡ್ ಚೆನ್ನಾಗಿದೆ ಅಂತ ಸುಮ್ಮನೆ ನವಿಲ್ ಕಾಣಿಸ್ತು. ಆಫ್ ರೋಡ್ ಚೆನ್ನಾಗಿದೆ ಅಂದ್ಕೊಂಡು ಮೇಲ್ಗಡೆ ಹೊಡ್ಕೊಂಡು ಬರ್ತಾನಿದ್ದೀವಿ. ಅಲ್ಲಿ ಕೆಳಗಡೆ ಬೋರ್ಡೇ ನೋಡಿಲ್ಲ ನಾವು. ಕೆಳಗಡೆ ಅಲ್ಲಿ ಮೆಟ್ಲು ಒಂದಿತ್ತು. ನಮ್ಮ ಪ್ರದೀಗೆ ಹೇಳಿದೆ, ಅವನು ಯಾವುದೋ ಪ್ರೈವೇಟು ಮನೆ ಇರಬೇಕು ಕಣೋ ಅಂತ ಅಂದ. ಆ್ಯಕ್ಚುಲಿ ಅಲ್ಲಿಂದ 400 ಮೀಟರ್ ಫಾಲ್ಸ್ ಇರೋದು, ನಡ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಅಷ್ಟೇ ಗಾಡಿ ಹೋಗೋದು. ಅವ್ರು ಹೋಗಲ್ಲ, ಅಲ್ಲಿ ನಿಲ್ಸೋಗಿ ಅಂತ ಅಂದಿದ್ರು. ನಾವು ಪೂರ್ತಿ ಮೇಲ್ಗಡೆವರೆಗೂ ಗಾಡಿ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ತೊಗೊಂಬಂದ್ವಿ. ಸೊ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈಗ 400 ಮೀಟರು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ.
ಬನ್ನಿ ಲೆಟ್ಸ್ ಗೋ. ಬಟ್ ಚೆನ್ನಾಗಿದೆ. ಯಾರು ಆಫ್ ರೋಡ್ ಇಷ್ಟಪಡ್ತೀರಾ ಅವ್ರಿಗೆ ಜಾಸ್ತಿ ಲೈಕ್ ಆಗುತ್ತೆ. ಇಳಿಸಬೇಕಾದ್ರೆ ಒಂದು ಟೈರಿಗೆ ಕಲ್ಲು ಹೊಡಿದೆ ಇದ್ದಂಗೆ ಹುಷಾರಾಗಿ ಇಳಿಸ್ಬೇಕಷ್ಟೆ. ನೋಡಿ ಹೆಂಗಿದೆ ಇಳಿತಾ ಇದ್ರೆ ಜಾಗ. ಫಾಲ್ಸಿಗ ಇಲ್ಲೇ ಇರೋದು ಮೆಟ್ಲಿದೆಯಲ್ಲ ಅಲ್ಲಿ. ಹಾಂ ಇಲ್ಲೇ ಇದೆಯಲ್ಲ ಮೆಟ್ಲಿದೆಯಲ್ಲ ಲೆಫ್ಟಿಗೆ ಆರೋ ಮಾರ್ಕ್ ಇದೆಯಲ್ಲ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಾವು ಗೊತ್ತಾಗಿಲ್ಲ ಮುಂದೆ ಬಂದ್ವಿ. ನಮ್ಮ ಫ್ರೆಂಡ್ ಕಾಲ್ ಮಾಡಿದೆ ಈಗ. ಹಾಂ ನೋಡಿ ವಿಡಿಯೋ ಮಾಡ್ತಾ ಇದ್ದಾನೆ ನಮ್ಮ ಗುರು. ಸಕ್ಕತ್ತಿದೆ ಮಾತ್ರ. ಇಳಿಸೋದಕ್ಕೂ ಅಷ್ಟೇ ಹತ್ತೋದಕ್ಕೂ ಅಷ್ಟೇ. ಅಲ್ಲೇನಾಗಲ್ಲ ಬಿಡೋ. ಕಲ್ ಕೊಡೋ ಒಂದು. ಅಲ್ಲಿ ನೋಡಿಲಿ ಆಫ್ ರೋಡ್ ಚೆನ್ನಾಗಿದೆ ಅನ್ಕೊಂಡು ಹೋಗ್ತಾನೆ ಇದೀವಿ ಸುಮ್ಮನೆ. ಅಲ್ಲೊಂದು ನವಿಲಿತ್ತು. ನೀವು ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಸುಮ್ಮನೆ ಹೋಗ್ತಾನೆ ಇರ್ತಿದ್ವಿ ನಾವು. ನಾನು ಆರೋ ಮಾರ್ಕು ಕಾಣಿಸ್ತು. ನಾನು ಮುಂದೆ ಪಾಸ್ ಆದೆ. ಪ್ರದೀಪ್ ಹೇಳ್ದೆ ಬೋರ್ಡ್ ನೋಡೋ ಅಲ್ಲೇನಾರು ಇದೆಯಾ ಅಂತ. ಯಾವುದೋ ಮನೆ ಹೊಡೆಯೋ ಅಂದ ಅವನು. ನೋಡಿ ಹೆಂಗಿದೆ ಜಾಗ. ನೀರು ಸೌಂಡ್ ಇಲ್ಲೇ ಕೇಳಿಸ್ತಾ ಇದೆ. ಪಕ್ಕದಲ್ಲಿ ಹರಿತಿರೋದು ಇಲ್ಲಿ ಕಾಣಿಸ್ತಿದೆ. ಫುಲ್ ಸೈಕ್ ಆಗಿದೆ. ಇದೊಂದು 400 ಮೀಟ್ರ್ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಗಾಡಿಯಲ್ಲೇ ಹಾಕ್ಬಿಟ್ಟು ಟ್ರೆಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಲೀಚಸ್ ಇದ್ರೆ ರೋದ್ನೆ ನೋಡಬೇಕು. ಮೇ ಬಿ ನಮ್ಮದು ಚಾರ್ಮಡಿ ಘಾಟಿಗೆ ಹೋಗೋದು, ಅಲ್ಲಿ ಫೋಟೋ ತಗೊಳ್ಳೋ ಕನಸು ಈಡೇರಲ್ಲ ಅನ್ಸುತ್ತೆ ಇವತ್ತು ಕೂಡ. ಇಲ್ಲೇ ಕತ್ಲಾಗಿ ಹೋಗುತ್ತೆ. ಹತ್ರನೇ ಇದ್ದೀವಿ, ಚಾರ್ಮಡಿ ಘಾಟಿಗೆ ನಿಯರೇ ಇದ್ದೀವಿ. ಬಟ್ ಇಲ್ಲಿಂದ ಅಲ್ಲಿ ಹೋಗೋಷ್ಟೊಳಗೆ ಅಲ್ಲಿ ಬೆಳಕಿದ್ರೆ ಓಕೆ. ಇಲ್ಲಿಂದನೇ ನೀರು ಹರಿತಾ ಇರೋದು ಕಾಣಿಸ್ತಾ ಇದೆ. ಜೋರಾಗಿ ಸೌಂಡು ಕೇಳ್ತಿದೆ. ಜಾಗ ಮಾತ್ರ ಸಕ್ಕತ್ತಿದೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ನೋಡಿ ಫಾಲ್ಸ್ ಯಾವ ಥರ ಇದೆ ಅಂತ. ಸೊ ನಾವು ಇಷ್ಟೊತ್ತು ಆ ಕಡೆ ನೋಡಿದ್ದು ಅದು ಎಂಟ್ರೆನ್ಸಲ್ಲಿ ಇರೋಂಥ ಫಾಲ್ಸು. ಮೇನ್ ಫಾಲ್ಸ್ ಇಲ್ಲಿದೆ ನೋಡಿ. ಪೂರ್ತಿ ಮುಂದೆವರೆಗೂ ಹೋಗೋಣ. ಸೊ ದಿಸ್ ಈಸ್ ಆ್ಯಕ್ಚುಯಲ್ ಇರ್ಮಾಯಿ ಫಾಲ್ಸ್. ಇಲ್ಲಿದೆ ನೋಡಿ ಹೆಂಗೆ ಕಾಣ್ತಿದೆ ಅಂತ. ಸಕ್ಕತ್ತಾಗಿದೆ. ಫೈನಲಿ ಇರ್ಮೈ ಫಾಲ್ಸಲ್ಲಿ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಟಾಟಾ ಬೈ ಬೈ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವು ಅನ್ಕೊಂಡಿದ್ದ ಪ್ಲೇಸ್ನ ಕವರ್ ಮಾಡಾಯಿತು. ಇದೇ ಮೇನ್ ನಮಗೆ ಇರ್ಮೈ ಫಾಲ್ಸ್ ಬೇಕಾಗಿದ್ದು. ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫಾಲ್ ಚೆನ್ನಾಗಿತ್ತು. ನಾನೇನು ಅನ್ಕೊಂಡೆ ಎಲ್ಲ ಕಡೆನೂ ಫೋಟೋ ತೆಗ್ಸ್ಕೊಂಡು ಸಾಕಾಗಿದೆ. ಮತ್ತೇನು ಫೋಟೋ ತೆಗ್ಸ್ಕೊಳ್ಳೋದು, ಆರಾಮಾಗಿ ಸ್ವಲ್ಪ ಫಾಲ್ಸ್ ನೋಡೋಣ ಅಂತ. ಇಲ್ಲ, ನೆನಪಿಗೆ ಒಂದ್ 2-3 ತೆಗ್ಸ್ಕೊಂಡೆ. ಆಮೇಲೆ ಸುಮ್ಮನೆ ಕೂತ್ಕೊಂಡೆ ಒಂದ್ ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು. ಯಾರು ಕಮ್ಮಿ ಫೋಟೋ ತಕೊಂಡು ಹೋಗೋ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾವೆಲ್ಲ ಸ್ವಲ್ಪ ಸಮ್ಮರ್ ಅಲ್ಲಿ ಬಂದ್ರೆ ಒಳ್ಳೆ, ಸಮ್ಮರಲ್ಲಿ ಬಂದರೆ ಸ್ನಾನ ಮಾಡ್ಬೋದು. ಬಟ್ ನೀರು ಹಿಂಗಿರುತ್ತೋ ಎಲ್ಲ ಗೊತ್ತಿಲ್ಲ. ಸೊ ಇನ್ನೂ ಕತ್ಲಾದಂಗೂ ಮಳೆ ವಾಂಚುವ ಎಲ್ಲ ಸಾಧ್ಯತೆಗಳು ಇದೆ. ನೋಡಿ ಇವರೆಲ್ಲ ಪೈಲ್ವಾನ್ಗಳು ಆಟ ಆಡ್ಕೊಂಡು ಬರ್ತಿದ್ದಾರೆ. ಕೆಳಗಡೆ ಬರೋಷ್ಟು ಹೊಟ್ಟೆ ಹಸ್ಬಿಟ್ಟಿದೆ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಚಾರ್ಮಡಿ ವ್ಯೂ ನೋಡೋಣ ಅಂತ ಚಾರ್ಮಡಿ ಹತ್ರ ಬಂದ್ವಿ.
ಬಟ್ ಸ್ಟಿಲ್ ಏನು ವ್ಯೂ ಇಲ್ಲ. ಅಂದರೆ ಇಲ್ಲಿ ರೋಡ್ ಏನಿದೆ ರೋಡ್ ನೋಡ್ಕೋಬೇಕಷ್ಟೇ, ಎಲ್ಲ ಖುಷಿಯಾಗಿದ್ದಾರೆ. ಬಟ್ ಇಲ್ಲಿ ವ್ಯೂ ಕಾಣೋದಿಲ್ಲ. ಮಳೆನೂ ಬರ್ತಿದೆ ಜೋರಾಗಿ, ಸಿಕ್ಕಾಬಟ್ಟೆ ಫಾಗು. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಕೊನೆಗೂ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಇಷ್ಟು ಬೆಳಕಲ್ಲಾದರೂ ಬಂದ್ವಿ. ಲೆಟ್ಸ್ ಗೋ. ಆಟದಲ್ಲಿ ಒಂದು ಒಳ್ಳೆ ಸಾಂಗ್ ಹಾಕೊಟ್ರು. ನಾವು ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಒಂದು ಒಳ್ಳೆ ಸ್ಟೆಪ್ ಹಾಕಿದ್ವಿ, ಒಳ್ಳೆ ಡ್ಯಾನ್ಸ್ ಮಾಡಿದ್ವಿ. ಅವನು ಆಗ್ಲಿಂದ ಇದೇ ಸ್ಟೆಪ್ ಹಾಕ್ತಿದ್ದಾನೆ ನೋಡಿ. ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ರೊಚ್ಚಿಗೆ ಎದ್ಬಿಟ್ಟಾರು ಹುಡುಗರು. ವೆದರ್ ನೋಡಿ, ವ್ಯೂ ಸಿಕ್ಕಿಲ್ಲ ಬಟ್ ಫಾಗಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಬಾಯ್ಸು.